ಟೌನ್ಶಿಪ್ ಬೇಡ, ಬೇಡವೇ ಬೇಡ, ಬೇಡವೇ ಬೇಡ. ಜೀವ ಕೊಟ್ಟೆವು, ಭೂಮಿ ಕೊಡೆವು ಅಂತ ಹೇಳಿ ಕಾಂಗ್ರೆಸ್ ಸರ್ಕಾರ ತರಲು ಹೊರಟಿರ್ತಕ್ಕಂಥ ಬಿಡದಿ ಟೌನ್ಶಿಪ್ ಯೋಜನೆಯನ್ನು ವಿರೋಧಿಸಿ ನಿರಂತರವಾಗಿ ಹೋರಾಟ ಮಾಡುತ್ತಿದ್ದಾರೆ. ಭಾರತೀಯ ಜನತಾ ಪಾರ್ಟಿ ಆರಂಭದಿಂದಲೂ ಹೋರಾಟಕ್ಕೆ ಬೆಂಬಲವನ್ನು ವ್ಯಕ್ತಪಡಿಸಿದೆ. ನಮ್ಮ ಪಕ್ಷದ ರಾಜ್ಯಾಧ್ಯಕ್ಷರು, ವಿಧಾನಸಭೆ ಮತ್ತು ವಿಧಾನ ಪರಿಷತ್ತಿನ ವಿಪಕ್ಷದ ನಾಯಕರು, ನಮ್ಮೆಲ್ಲ ಮುಖಂಡರುಗಳು ಸ್ವಯಂ ಬಿಡದಿಗೆ ಹೋಗಿ ರೈತ ಪರ ಹೋರಾಟಕ್ಕೆ, ರೈತರ ನ್ಯಾಯಯುತವಾದ ಬೇಡಿಕೆಗೆ ಬೆಂಬಲವನ್ನು ವ್ಯಕ್ತಪಡಿಸಿ ಬಂದಿದ್ದಾರೆ. ಇವತ್ತಿನ ರಾಜ್ಯದ ಪರಿಸ್ಥಿತಿ ಏನಿದೆ? ರಾಜ್ಯದ ಪರಿಸ್ಥಿತಿ 60% ಹೆಚ್ಚು ಮಳೆ ಕೊರತೆಯನ್ನು ಎದುರಿಸ್ತಾ ಇದೆ. 160ಕ್ಕೂ ಹೆಚ್ಚು ತಾಲೂಕುಗಳು ಬರಗಾಲ ಪೀಡಿತವಾಗಿದ್ದಾವೆ. ಸರ್ಕಾರಕ್ಕೆ ಬರಗಾಲದಿಂದ ನರಳುತ್ತಾ ಇರ್ತಕ್ಕಂಥ ಜನ ಜಾನುವಾರುಗಳ ಬಗ್ಗೆ ಚಿಂತೆ ಇಲ್ಲ. ಸರ್ಕಾರಕ್ಕೆ ಬರಗಾಲದಿಂದ ನರಳುತ್ತಾ ಇರ್ತಕ್ಕಂಥ ಜನ ಜಾನುವಾರುಗಳ ಚಿಂತೆ ಇಲ್ಲ. ಜಾನುವಾರುಗಳಿಗೆ ಮೇವನ್ನ ಹೇಗೆ ತರಲು ಅನ್ನುವ ಚಿಂತೆಯಲ್ಲಿ ರೈತ ಇದ್ದು ಹೇಗಾದ್ರೂ ಮಾಡಿ ಬದುಕಿದ್ರು ಸಾಕು ಅಂತ ಹೇಳಿ ಜಾನುವಾರುಗಳನ್ನ ಅವರು ಹಾಗೆ ಬಿಟ್ಟು ಓಡಿಸ್ತಾ ಇದ್ದಾರೆ. ಜಾನುವಾರುಗಳಿಗೆ ಮೇವಕ್ಕೆ ಮೇವಿಲ್ಲ, ಜನಗಳಿಗೆ ಕುಡಿಯಕ್ಕೆ ನೀರಿಲ್ಲ. ಬಿತ್ತನೆ ಮಾಡಿದ ಬಿತ್ತನೆ ಬೀಜವೂ ಕೂಡ ಮೊಳಕೆ ಒಡೆಯದೆ ಬರದ ತೀವ್ರತೆಯನ್ನು ಸಾರ್ತಾ ಇದೆ. ಇಂಥ ಸಂದರ್ಭದಲ್ಲಿ ಆಳುವ ಸರ್ಕಾರಕ್ಕೆ, ನಮ್ಮ ಮುಖ್ಯಮಂತ್ರಿಗಳಿಗೆ ಬರದ ಬಗ್ಗೆ ಚಿಂತೆ ಇಲ್ಲ. ಆದ್ರೆ ಬಿಡದಿ ಟೌನ್ಶಿಪ್ನ ಚಿಂತೆಯನ್ನು ಅವ್ರು ಬಿಡೋದು ತಯಾರಿಲ್ಲ. ಅವ್ರು ಹೇಳ್ತಾರೆ, ನಾನು ತೀರ್ಮಾನ ಮಾಡಿದ್ದೇನೆ, ಯಾವ ಕಾರಣಕ್ಕೂ ಟೌನ್ಶಿಪ್ ಯೋಜನೆಯನ್ನ ಮಾಡದೆ ಬಿಡೋದಿಲ್ಲ ಅಂತ ಹೇಳಿ. ಮಾನ್ಯ ಮುಖ್ಯಮಂತ್ರಿಗಳೇ, ಆ ನಾನು ಅನ್ನೋದು ಅದು ಅಹಂಕಾರದ ಪರಮಾವಧಿ. ನಾನು ತೀರ್ಮಾನ ಮಾಡಿದ್ದೀನಿ, ಯಾವ ಕಾರಣಕ್ಕೂ ಬಿಡೋದಿಲ್ಲ ಅನ್ನೋದು ಅದು ಅಹಂಕಾರದ ಪರಮಾವಧಿ. ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ನಾನು ತೀರ್ಮಾನ ಮಾಡಿದ್ದೀನಿ, ಯಾರೇ ವಿರೋಧ ಮಾಡಿದ್ರು ಬಿಡೋದಿಲ್ಲ ಅನ್ನೋದು ಶೋಭೆ ತರುವ ಸಂಗತಿ ಅಲ್ಲ. ನಾವ್ಯಾರು ಅಭಿವೃದ್ಧಿಯ ವಿರೋಧಿಗಳಲ್ಲ. ಆದ್ರೆ ರೈತರ ಸಮಾಧಿಯ ಮೇಲೆ ನೀವು ಟೌನ್ಶಿಪ್ ಮಾಡ್ಲಿಕ್ಕೆ ಹೊರಟಿದ್ದೀರಲ್ಲ, ರೈತರ ಬದುಕಿನ ಸಮಾಧಿಯ ಮೇಲೆ ಟೌನ್ಶಿಪ್ ಮಾಡೋದಕ್ಕೆ ಅವಕಾಶ ಕೊಡೋದಿಲ್ಲ ಅಂತ ಹೇಳೋದಕ್ಕೆ ಇವತ್ತು ಭಾರತೀಯ ಜನತಾ ಪಾರ್ಟಿ ರೈತ ಪರ ಹೋರಾಟಕ್ಕೆ ಇವತ್ತು ಧರಣಿಗೆ ಮುಂದಾಗಿದೆ. ನಿಮ್ಮ ಉದ್ದೇಶ ಏನು? ಬಿಡದಿ ಟೌನ್ಶಿಪ್ ಮಾಡೇ ಮಾಡ್ತೀನಿ ಅನ್ನೋ ಉದ್ದೇಶ ಏನು? ಅದು 18,000 ಕೋಟಿ ಸಾಲ ಮಾಡಿ ಕಬ್ಬನ್ ಪಾರ್ಕಿನ ಒತ್ತೆ ಇಟ್ಟು, ಎಲ್ಲ ಉದ್ಯಾನಗಳನ್ನು ವನಗಳನ್ನು ಒತ್ತೆ ಇಟ್ಟು, ಸಿಎ ಸೈಟ್ಗಳನ್ನು ಒತ್ತೆ ಇಟ್ಟು, ವಿಧಾನಸೌಧವನ್ನು ಒತ್ತೆ ಇಟ್ಟು ಸಾಲ ತಂದಾದ್ರೂ ಸರಿ ಈ ಟೌನ್ಶಿಪ್ ಅನ್ನ ಮಾಡೇ ಮಾಡ್ತೀನಿ ಅನ್ನೋದ್ರ ಉದ್ದೇಶ ಏನು? ನಿಮ್ಮ ಉದ್ದೇಶ ಸ್ಪಷ್ಟ. ನೆಲ ಕೆರೆದ್ರೂ ದುಡ್ಡು ಬರುತ್ತೆ, ನೆಲ ಕೆರೆದ್ರೂ ದುಡ್ಡು ಬರುತ್ತೆ. ಬರದಲ್ಲಿ ನೀವು ಅನ್ಕೊಂಡ ಬೆಳೆ ಬೆಳೆಯಕ್ ಆಗಲ್ಲ, ಆಲೂಗೆಡ್ಡೆ ಹಾಕಿ ಚಿನ್ನ ತೆಗಿಯಕ್ ಆಗಲ್ಲ. ಆದ್ರೆ ಬಿಡದಿ ಟೌನ್ಶಿಪ್ ಹೆಸರಿನಲ್ಲಿ ನೀವು ಚಿನ್ನದ ಬೆಳೆ ಬೆಳಿಬಹುದು ಅಂತ ಗೊತ್ತು. ಅದಕ್ಕಾಗಿ ರೈತರ ಬದುಕಿಗೆ ಸಮಾಧಿ ಕಟ್ಟಿ ನೀವು ಟೌನ್ಶಿಪ್ ಮಾಡಲಿಕ್ಕೆ ಹೊರಟಿದ್ದೀರಿ. ಈ ಅನ್ಯಾಯದ ವಿರುದ್ಧ ನಮ್ಮ ಹೋರಾಟ, ಈ ಅನ್ಯಾಯದ ವಿರುದ್ಧ ನಮ್ಮ ಆಕ್ರೋಶ. ಕೇವಲ ರಾಜಕಾರಣ ಮಾಡಬೇಕು ಅಂತ ನಾವು ನಿಮ್ಮನ್ನು ವಿರೋಧ ಮಾಡ್ತಿಲ್ಲ. ನೀವು ಮಾಡ್ತಿರ್ತಕ್ಕಂಥ ರೈತ ವಿರೋಧಿ ನೀತಿಯ ವಿರುದ್ಧ ನಾವು ಹೋರಾಟ ಮಾಡ್ತೇವೆ. ಅದಕ್ಕಾಗಿ ಹೋರಾಟಕ್ಕೆ ಬಂದಿದ್ದೇವೆ. ಚಾಣಕ್ಯ ಒಂದ್ ಕಡೆ ಒಂದು ಮಾತು ಹೇಳ್ತಾನೆ. ಏನಂತ ಹೇಳ್ತಾನೆ ಅಂದ್ರೆ, ದೊರೆ ವ್ಯಾಪಾರಿ ಆದ್ರೆ ಪ್ರಜೆಗಳು ಭಿಕಾರಿ ಆಗ್ತಾರೆ ಅಂತ ಹೇಳಿ.
ಬಹುಶಃ ಕರ್ನಾಟಕ ರಾಜ್ಯದ ರಾಜಕೀಯ ಸ್ಥಿತಿಗೆ ಆ ಚಾಣಕ್ಯನ ಮಾತು ಅನ್ವಯ ಆಗುತ್ತೆ. ಇವತ್ತು ನಾಡಿನ ದೊರೆ ಬರದಲ್ಲಿ ಕಂಗೆಟ್ಟಿರ್ತಕ್ಕಂಥ ರೈತರ ಕಣ್ಣೀರು ಒರೆಸಬೇಕಾದ ದೊರೆ, ಆ ದೊರೆ ಇವತ್ತು ವ್ಯಾಪಾರಿ ಆಗಿಬಿಟ್ಟಿದ್ದಾನೆ. ವ್ಯಾಪಾರಿ ಆಗಿರೋ ಕಾರಣಕ್ಕೆ ಇವತ್ತು ಪ್ರಜೆಗಳು ಭಿಕಾರಿಯಾಗುವಂತ ಪರಿಸ್ಥಿತಿ ಬಂದಿದೆ. ನಿಮ್ಮನ್ನ ಬೀದಿಗೆ ತಳ್ಳಾದ್ರೂ ಸರಿ, ನಾನು ಮಾಡಿಕೊಳ್ಳೋ ವ್ಯಾಪಾರ ಮಾಡ್ಕೊಂಡೇ ಮಾಡ್ಕೊಳ್ತೀನಿ ಎನ್ನುವಂತ ಮನೋಭಾವನೆ, ಆ ಮನೋಭಾವನೆ ಇವತ್ತು ರೈತರನ್ನ ಸಂಕಷ್ಟಕ್ಕೆ ದೂಡಿದೆ. ಬಹುಶಃ ದೀರ್ಘಾವಧಿ ರಾಜಕೀಯ ಅನುಭವ ಇರ್ತಕ್ಕಂಥ, ರಾಜಕೀಯ ಏಳು ಬೀಳುಗಳನ್ನು ಹತ್ತಿರದಿಂದ ಕಂಡಿರ್ತಕ್ಕಂಥ ಮಾನ್ಯ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರಿಗೆ ಬಿಡದಿ ಜನರ ಹೋರಾಟದ ಆಕ್ರೋಶ ನಿಮಗೆ ಅರ್ಥ ಆಗದೇ ಇದ್ರೆ ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ರೈತರ ಬದುಕಿನ ಸಮಾಧಿಯ ಮೇಲೆ ರಾಜಕಾರಣ ಮಾಡುತ್ತೀವಿ ಅಂತ ಹೊರಟವರು ಎಲ್ಲರೂ ಕೂಡ ರಾಜಕೀಯವಾಗಿ ಸಮಾಧಿಯಾಗಿದ್ದಾರೆ. ರೈತರ ಬದುಕಿನ ಸಮಾಧಿಯ ಮೇಲೆ ರಾಜಕಾರಣ ಮಾಡ್ತೀವಿ ಅಂತ ಹೊರಟ ಎಲ್ಲರೂ ಕೂಡ ರಾಜಕೀಯವಾಗಿ ಸಮಾಧಿಯಾಗಿದ್ದಾರೆ. ನೀವು ಮತ್ತು ನಿಮ್ಮ ಪಕ್ಷ ರೈತರ ಬದುಕಿಗೆ ಸಮಾಧಿ ಕಟ್ಟಲಿಕ್ಕೆ ಹೊರಟ್ರೆ ಅದೇ ರೈತರು